ಶ್ರೀ ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿಗಳ ಒಂದು ಸಂಪೂರ್ಣವಾದ ಅನುಗ್ರಹವನ್ನು ಪಡಿಬೇಕಂತಂದರೆ ಅವರ ರಥ ಆಗಿರಲಿ ಅಥವಾ ಅವರ ಒಂದು ಸೇವೆ ಮಾಡುವ ಸಮಯದಲ್ಲಾಗಿರಲಿ ಅಥವಾ ಪೂಜಾ ಕೈಂಕರ್ಯಗಳನ್ನು ನಾವು ಮಾಡುವ ಸಮಯದಲ್ಲಾಗಿರಲಿ ಒಂದಿಷ್ಟು ವಿಧಾನಗಳಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸ್ಕೊಂಡು ಹೋಗೋದ್ರಿಂದ ಅವರ ಒಂದು ಅನುಗ್ರಹ ನಮ್ಮ ಮೇಲೆ ಬೇಗ ಬರುತ್ತೆ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಇದನ್ನು ತಿಳ್ಕೊಂಡಿರ್ಬೋದು. ಇನ್ನೂ ಒಂದಷ್ಟು ಜನಕ್ಕೆ ಇದು ತಿಳಿದಲೇ ಕೂರನೂ ಇರ್ಬೋದು. ನನಗೆ ಗೊತ್ತಿರುವಂತಹ ಒಂದಿಷ್ಟು ಮಾಹಿತಿ ಮತ್ತು ಸಲಹೆಗಳನ್ನು ನಾನು ನಿಮಗೆ ಇವತ್ತು ಹಂಚ್ಕೊಳ್ತಾ ಹೋಗ್ತಿದ್ದೇನೆ. ಮೊದಲನೇದಾಗಿ, ರಾಯರ ಒಂದು ಪೂಜೆಯನ್ನು ಅಥವಾ ರಥವನ್ನು ಅವರ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮನಸ್ಸು ಪರಿಪೂರ್ಣವಾಗಿ ಒಂದು ಶುದ್ಧತೆಯನ್ನು ಹೊಂದಿರಬೇಕಾಗುತ್ತೆ. ನಿಮ್ಮ ಮನಸ್ಸು ಶುದ್ಧತೆ ಇಲ್ಲ ಅಂತಂದರೆ ಖಂಡಿತ ನಿಮ್ಮ ಅಪೇಕ್ಷೆಗಳು ಅದೆಲ್ಲವೂ ಕೂಡ ಅಪೂರ್ಣವಾಗುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಒಂದು ನಿಸ್ವಾರ್ಥವಾದ ಒಂದು ಏನಿದೆ ಮನಸ್ಸಿಗೆ, ನೀವೇನು ಒಂದು ಆಸೆಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀರಾ ಅಥವಾ ನೀವು ಏನು ಕನಸುಗಳನ್ನ ಕಟ್ಕೊಂಡು ನೀವು ಇಂತಹ ಒಂದು ಕೆಲಸ ಆಗಬೇಕು, ಇಂತಹ ಒಂದು ಉದ್ಯೋಗ ಸಿಗಬೇಕು, ನನ್ನ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಅಂದ್ಕೊಂಡಿರ್ತೀರ, ಅದೆಲ್ಲವೂ ಕೂಡ ಆಗೋದಿಲ್ಲ. ಹಾಗಾದರೆ ಯಾವ ರೀತಿಯಲ್ಲಿ ನಾವು ರಾಯರನ್ನು ಒಂದು ಆರಾಧನೆಯನ್ನು ಮಾಡಬೇಕು ಅಥವಾ ಒಂದು ಪೂಜೆಯನ್ನು ಮಾಡಬೇಕು? ನಮ್ಮ ಒಂದು ವಸ್ತ್ರದಿಂದ ಹಿಡಿದು ನಾವು ತಿನ್ನುವ ಆಹಾರ ಎಲ್ಲವೂ ಕೂಡ ಆ ದಿನ ಒಂದು ಲೆಕ್ಕಕ್ಕೆ ಬರುತ್ತೆ. ಸಾಕಷ್ಟು ಜನ ನೋಡಿ, ಕೆಲವರು ಗುರುವಾರ ಅಂದರೆ 7 ಗುರುವಾರ ಮಾಡ್ತಾರೆ, ಕೆಲವರು ಪ್ರತಿ ಗುರುವಾರ ಅವ್ರ ಲೈಫ್ ಟೈಮ್ ಅಂತಂದರೆ ಅವರು ಬದುಕಿರೋ ತನಕ ಅವ್ರು ಮಾಡ್ತಾನೆ ಇರ್ತಾರೆ ರಾಯರ ಪೂಜೆಗಳನ್ನು. ಸಾಕಷ್ಟು ಜನ ಒಂದೊಂದು ರೀತಿಯಲ್ಲಿ ಅಂದ್ಕೊಂಡಿರ್ತಾರೆ ನೋಡಿ. ಕೆಲವರು ಆಲ್ಮೋಸ್ಟ್ ಮಾಡೋದು ಅಂತಂದರೆ 7 ಗುರುವಾರಗಳ ರಾಯರ ಪೂಜೆ ಆಗಿರುತ್ತೆ. ಈ ಪೂಜಾ ವಿಧಿವಿಧಾನಗಳು ಕೂಡ ಒಂದಷ್ಟು ನಮ್ಮ ಹಿಂದೂ ಸಂಸ್ಕೃತಿ ಏನಿದೆ ಅದನ್ನು ಅನುಗುಣವಾಗಿ ಎಲ್ಲವೂ ಕೂಡ ಹೇಳ್ತಾ ಹೋಗುತ್ತೆ. ಅಂದರೆ ನೀವು ಧರಿಸುವ ಬಟ್ಟೆ ಆಗಿರ್ಬೋದು, ಅಂದರೆ ವಸ್ತ್ರ ಆಗಿರ್ಬೋದು, ಅದು ಕೂಡ ಇಲ್ಲಿ ಒಂದು ಡಿಪೆಂಡ್ ಆಗುತ್ತೆ. ಹೇಗಪ್ಪ ಅಂತಂದರೆ ನೋಡಿ, ಸಾಕಷ್ಟು ಜನ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡೆ ರಾಯರ ಪೂಜೆ ಮಾಡೋದನ್ನು ನಾನು ನೋಡಿಬಿಟ್ಟಿದ್ದೀನಿ. ಇದೆಲ್ಲವೂ ಕೂಡ ತಪ್ಪು. ನಮ್ಮ ಹಿಂದೂ ಧರ್ಮಕ್ಕೆ ಅಂದರೆ ಹಿಂದೂ ಸನಾತನ ಸಂಸ್ಕೃತಿಗೆ ಅನುಗುಣವಾಗಿ ಯಾವ ಬಟ್ಟೆಯನ್ನು ಧರಿಸಬೇಕು ಅಂತಹ ಬಟ್ಟೆಯನ್ನು ನೀವು ಧರಿಸ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಒಂದು ಟ್ರೆಡಿಷ್ನಲ್ ಆಗಿ ಇರಬೇಕಾಗುತ್ತೆ. ಹಾಗೆ ಕೆಲವೊಬ್ಬರು ದುರಭ್ಯಾಸಗಳನ್ನು ಇಟ್ಕೊಂಡು, ಕೆಟ್ಟ ಚಟಗಳನ್ನು ಇಟ್ಕೊಂಡು ಪೂಜಾ ಸಮಯದಲ್ಲಿ ಇವನ್ನು ಮಾಡೋದು ಕೂಡ ನಾನು ನೋಡಿಬಿಟ್ಟಿದ್ದೀನಿ. ಇದೆಲ್ಲವೂ ಕೂಡ ತಪ್ಪು. ನಿಮ್ಮ ಕೆಟ್ಟ ಚಟಗಳು ಏನೇ ಇರ್ಬೋದು, ನಿಮ್ಮ ದುರಭ್ಯಾಸಗಳು ಏನೇ ಇರ್ಬೋದು, ಆದರೆ ಪೂಜೆ ಅಂತ ಬಂದಾಗ ನೀವು ಕಟ್ಟುನಿಟ್ಟಿನ ಒಂದು ರಥವನ್ನು ಅಥವಾ ಪೂಜೆಯನ್ನು ನೀವು ಪಾಲಿಸಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಖಂಡಿತ ನೀವು ಮಾಡೋದಕ್ಕೆ ಹೋಗಿಬಿಡಿ. ಯಾಕಂತಂದರೆ ನಿಮಗೆ ಒಂದು ಕೆಟ್ಟ ಅಭ್ಯಾಸಗಳಿಟ್ಕೊಂಡು ನೀವು ಪೂಜೆಯನ್ನು ಮಾಡ್ತೀರಾ ಅಂತಂದರೆ ಆ ಒಂದು ಫಲ ನಿಮಗೆ ಖಂಡಿತ ದೊರೆಯುವುದಿಲ್ಲ. ನೀವು ನೀರಿನಲ್ಲಿ ಹೋಮ ಮಾಡಿದ ರೀತಿಯಲ್ಲಿ ಎಲ್ಲವೂ ಕೂಡ ಆಗುತ್ತೆ. ಇನ್ನು ರಾಘವೇಂದ್ರ ಸ್ವಾಮಿಗಳ ಸಾಕಷ್ಟು ಜನರು ಒಂದು 7 ಗುರುವಾರಗಳ ಒಂದು ಪೂಜೆಯನ್ನು ನೀವೀಗಾಗಲೇ ನೋಡಿರ್ತೀರ, ನೀವು ಮಾಡ್ತಾ ಇರ್ತೀರ. ಈ ಸಮಯದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕೆಲವರು ವಯಸ್ಸಾಗಿರುವವರು ಏನು ಮಾಡ್ತಾರೆ, ಆಹಾರವನ್ನು 3 ಸಮಯ ಮಾಮೂಲಿಯಾಗಿ ಸೇವಿಸ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಒಂದು ಹೊತ್ತಿನ ಉಪವಾಸವನ್ನು ಕೂಡ ಮಾಡ್ತಾರೆ. ಇನ್ನು ಪೂಜಾ ವಿಧಿವಿಧಾನಗಳು ಹೇಗಿರಬೇಕಂತಂದರೆ, ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಸುಮಾರು ಒಂದು 20 ರಿಂದ 30 ನಿಮಿಷ ನೀವು ಎದ್ದು ನಿಮ್ಮ ಒಂದು ಏನಿದೆ ಪೂಜಾ ರೂಮನ್ನು ಅದೆಲ್ಲವನ್ನೂ ಕೂಡ ನೀವು ಸರಿಯಾಗಿ ಸ್ವಚ್ಛವನ್ನು ಮಾಡಿ ನಂತರ ಸ್ನಾನವನ್ನು ಮಾಡಿಕೊಂಡು ರಾಯರಿಗೆ ಒಂದು ಶುದ್ಧ ಮನಸ್ಥಿತಿಯಿಂದ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಮತ್ತು ಸಾಧ್ಯವಾದವರು ರಾಯರು ಧರಿಸುವಂತಹ ಒಂದು ನಾಮವನ್ನು ಕೂಡ ಧರಿಸಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಒಂದು ಪೂಜೆಗೆ ಅತಿ ಮುಖ್ಯವಾಗಿ ಬೇಕಾದದ್ದು ನಿಮ್ಮ ಶುದ್ಧ ಮನಸ್ಸು ಮಾತ್ರ. ಇನ್ನು ರಾಘವೇಂದ್ರ ಸ್ವಾಮಿಗಳ ಒಂದು ಪೂಜೆಯನ್ನು 7 ಗುರುವಾರಗಳು ಪೂಜೆ ಮಾಡ್ತಾ ಇರ್ತೀರ. ಈ ಸಮಯದಲ್ಲಿ ಸಾಕಷ್ಟು ಜನ ಏನು ಮಾಡ್ತಾರೆ, ಒಂದು ಹಣ್ಣು ಹಂಪಲು ಎಲ್ಲವನ್ನೂ ಕೂಡ ಇಟ್ಟಿರ್ತಾರೆ. ಅದನ್ನು ಬಡವರಿಗೆ ಕೂಡ ನೀವು ದಾನ ಮಾಡ್ಬೋದು. ಈ ದಾನದ ರೂಪದಲ್ಲಿ ನೀವೇನು ಕೊಡ್ತಾ ಇದ್ದೀರಾ, ಅದು ಒಂದು ಆಹಾರ ಆಗಿರಲಿ ಅಥವಾ ಬಟ್ಟೆ ರೂಪದಲ್ಲಾಗಿರಲಿ ಅಥವಾ ಒಂದು ಹಣದ ರೂಪ ಏನಾದರೂ ಆಗಿರ್ಬೋದು. ಅದು ನಿಮ್ಮ ಶಕ್ತಿ ಅನುಸಾರ ನೀವು ಅದನ್ನು ಬಡವರಿಗೆ ಮಾಡಿಕೊಡ್ಬೋದು. ಈ ಕೆಲವರು ಏನು ಮಾಡ್ತಾರೆ ಅಂತಂದರೆ, ದಾನ ಮಾಡುವ ಸಮಯದಲ್ಲಿ ಅದನ್ನು ಕೊಟ್ಬಿಡ್ತಾರೆ. ಆದರೆ ನಂತರ ಮಾಡಿದ ಮೇಲೆ ಕೊರಗ್ತಾರೆ, ಅಯ್ಯೋ ಯಾಕಾದರೂ ಕೊಟ್ಬಿಟ್ನಪ್ಪ ಅಂತ ಹೇಳಿಬಿಟ್ಟು. ಈ ಒಂದು ಕೆಟ್ಟ ಮನಸ್ಥಿತಿಯನ್ನು ದಯವಿಟ್ಟು ಇಟ್ಕೊಂಡು ಯಾರಿಗೆ ಕೂಡ ಕೊಡೋದಕ್ಕೆ ಹೋಗಬೇಡಿ. ಇನ್ನು ಸಾಕಷ್ಟು ಜನ ರಾಯರ ಒಂದು ಪೂಜಾ ಸಮಯದಲ್ಲಿ ಅಂದರೆ 7 ಗುರುವಾರ ಪೂಜೆಗಳ ಸಮಯದಲ್ಲಿ ಏನು ಮಾಡ್ತಾರೆ, ಹೆಚ್ಚು ಉಪವಾಸವನ್ನು ಮಾಡಲಿಕ್ಕೆ ಹೋಗ್ತಾರೆ. ಆದರೆ ನಿಮಗೆ ಸಾಧ್ಯ ಆಗುತ್ತೆ ಅಂತಂದರೆ ಮಾತ್ರ ನೀವು ಹೆಚ್ಚಿನ ಉಪವಾಸನ ಮಾಡಬಹುದು. ನನಗೆ ಸಾಧ್ಯವೇ ಆಗಲ್ಲ, ನನಗೆ ತುಂಬ ಹಿಂಸೆ ಆಗ್ತಿದೆ, ನನಗೆ ಅನಾರೋಗ್ಯ ಸಮಸ್ಯೆ ಇದೆ ಅಂತ ಅನ್ನೋರು ದಯವಿಟ್ಟು ಈ ಒಂದು ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಈ ಒಂದು ರಾಯರ 7 ಗುರುವಾರಗಳಲ್ಲಿ ಏನಂತಂದರೆ
ನೀವು ಊರಿಂದ ಊರಿಗೆ ಮತ್ತೊಂದು ಊರುಗಳಿಗೆ ಆದಷ್ಟು ಹೋಗೋದನ್ನು ಬಿಡಿ. ಸುಮಾರು 7 ಗುರುವಾರಗಳ ಕಾಲ ನೀವು ಮನೆಯಲ್ಲೇ ಇರಬೇಕಾಗತ್ತೆ. ಹಾಗೆ ಮತ್ತೆ ಈ ಒಂದು 7 ಗುರುವಾರಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಬ್ಬರ ಎಂಜಲನ್ನು ಮತ್ತೊಬ್ಬರು ಸೇವನೆ ಮಾಡೋದು ಒಳ್ಳೆಯದಲ್ಲ. ಹಾಗೆ ಒಂದು ಮನೆಯಲ್ಲಾಗಿರ್ಬೋದು ಕೆಟ್ಟ ಮಾತುಗಳನ್ನಾಡುವುದು ಮತ್ತು ಇನ್ಯಾರಿಗೋ ರೀತಿಯಲ್ಲಿ ಒಂದು ಚುಚ್ಚು ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಕೂಡ ಖಂಡಿತ ಮಾಡೋದಕ್ಕೆ ಹೋಗ್ಬಿಡಿ. ಇದನ್ನು ನೀವು ಲೈಫ್ ಟೈಮ್ ನಿಮ್ಮ ಜೀವನ ಪೂರ್ತಿ ಅಳವಡಿಸ್ಕೊಂಡ್ರೂ ಕೂಡ ತುಂಬ ಒಳ್ಳೆಯದು. ಇನ್ನು ರಾಯರಿಗೆ ನೀವು ದೊಡ್ಡ ದೊಡ್ಡ ಒಂದು ಹಣ್ಣು ಹಂಪಲು ತಂದಿಡಬೇಕು, ಅದನ್ನೇ ಇಡಬೇಕು, ಇದನ್ನೇ ಇಡಬೇಕಂತ ಏನೂ ಇರೋದಿಲ್ಲ. ಆದರೆ ನೀವು ಪೂಜೆ ಮಾಡುವ ಮುನ್ನ ನಿಮ್ಮ ಸಂಕಲ್ಪ ಒಂದು ನಿಶ್ಚಿತವಾಗಿರಬೇಕು. ನಿಮ್ಮ ಸಂಕಲ್ಪ ಹೇಗಪ್ಪ ಇರಬೇಕಂತಂದರೆ ಅದು 4 ಜನಕ್ಕೆ ಒಳ್ಳೆಯದು ಮತ್ತು ನಿಮಗೂ ಕೂಡ ಒಳ್ಳೇದು ಮಾಡೋಲ್ಲಿ ಇರಬೇಕು. ಸಾಕಷ್ಟು ಜನ ಒಂದು ದುರಭ್ಯಾಸಗಳನ್ನು ಇಟ್ಕೊಂಡು ಕೆಟ್ಟ ರೀತಿಯಲ್ಲಿ ಪ್ರಾರ್ಥನೆಗಳನ್ನು ಕೂಡ ಮಾಡ್ತಾರೆ. ಆದರೆ ರಾಯರು ಅಂಥದಕ್ಕೆ ಮನ್ನಣೆಯನ್ನು ಕೊಡೋದಿಲ್ಲ. ನಿಮ್ಮ ಚಿಂತನೆಗಳು ಒಂದು ಇನ್ನೊಬ್ಬರಿಗೆ ದುಃಖ ತರುವ ರೀತಿಯಲ್ಲಿ ದಯವಿಟ್ಟು ಇರಬಾರ್ದು. ನಿಮಗೆ ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ಉದ್ಯೋಗ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಅದೆಲ್ಲವನ್ನೂ ಕೂಡ ರಾಯರು ನೀವು ಕೇಳಿದ ತಕ್ಷಣ ಪಾಲಿಸ್ತಾರೆ. ನಿಮ್ಮ ಕರ್ಮ ಫಲಾಫಲತೆ ಮುಗಿದ ನಂತರ ರಾಯರು ನಿಮ್ಮ ಸಮಸ್ಯೆಗಳೇನಿದೆ ಅದೆಲ್ಲದಕ್ಕೂ ಕೂಡ ಒಂದು ನಿಶ್ಚಿತ ರೀತಿಯಲ್ಲಿ ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ. ಸ್ನೇಹಿತರೆ, ಇದು ರಾಘವೇಂದ್ರ ಸ್ವಾಮಿಗಳ ಒಂದು ವ್ರತವನ್ನಾಗಲಿ ಪೂಜೆಯನ್ನಾಗಲಿ ಮಾಡಬೇಕಾದ್ರೆ ಇದೆಲ್ಲ ಒಂದು ಬೇಸಿಕ್ ಅಷ್ಟೇ, ಇದೆಲ್ಲನೂ ಸರಿನಾ. ಇದನ್ನು ಯಾರೂ ಹೇಳ್ಕೊಡುವಂಥದ್ದಲ್ಲ. ಇದೆಲ್ಲವನ್ನೂ ಕೂಡ ಸಾಕಷ್ಟು ಜನ ನಿಮ್ಮಲ್ಲಿ ನೀವು ಒಂದು ಪೂಜೆಗೆ ನೀವು ಕೂತ್ಕೊಳ್ತೀನಿ, ಒಂದು ಪೂಜೆಗೆ ಅಣಿ ಹಾಕ್ತೀನಿ, ಪೂಜೆಗೆ ನಾನು ಸಿದ್ಧತೆ ಮಾಡ್ಕೊಳ್ತೀನಿ ಅಂದರೆ ಮೊದಲು ಶುದ್ಧ ಮನಸ್ಸು ಮತ್ತು ಶುಚಿತ್ವ ಎರಡೂ ಕೂಡ ನೀವು ಕಾಪಾಡ್ಕೊಂಡು ಹೋಗಬೇಕಾಗತ್ತೆ. ಆದರೂ ಕೂಡ ಕೆಲವರಿಗೆ ಗೊತ್ತಿಲ್ಲದ ಕಾರಣ ನಾನು ಈ ಒಂದು ಮಾಹಿತಿಗಳನ್ನು ಹಂಚ್ಕೊಳ್ತಾ ಇದ್ದೇನೆ. ಇನ್ನೂ ಕೆಲವರು ಏನು ಮಾಡ್ತಾರೆ, ನನಗೆ ಬೆಳಗ್ಗೆ ಸಮಯ ಆಗೋದೇ ಇಲ್ಲ, ನಾನು ತುಂಬ ಒಂದು ಯಾವುದೋ ಕಷ್ಟದಲ್ಲಿದ್ದೀನಿ, ನಾನೆಲ್ಲ ಡ್ಯೂಟಿಗೆ ಹೋಗಬೇಕು, ನನಗೆ ಆಗಲ್ಲ ಅನ್ನೋರು ಏನು ಮಾಡ್ಬೋದು, ಸಂಜೆ ಸಮಯದಲ್ಲಿ ಕೂಡ ಪೂಜೆನ ಮಾಡ್ಬೋದು. ನೀವು ಪೂಜೆ ಮಾಡುವ ಸಮಯ ರಾಹುಕಾಲ ಇಲ್ಲದಿದ್ದರೆ ಒಳ್ಳೆಯದು. ಮತ್ತೊಂದೇನಪ್ಪ ಅಂತಂದರೆ, ಆದಷ್ಟು ಪ್ರಯತ್ನ ಮಾಡಿ ಸೂರ್ಯೋದಯದ ಮುಂಚೆ ನೀವೇನಿದೆ ಈ ಒಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಪೂಜೆಗಳೇನಿದೆ ಅದು ಮನೆಗೆ ಹೆಚ್ಚು ಪಾಸಿಟಿವ್ನೆಸ್ನ ತೊಗೊಂಬಂದು ಕೊಡುತ್ತೆ. ನಿಮ್ಮ ಒಂದು ಕಷ್ಟಗಳೇನಿದೆ ಅದು ಪರಿಹಾರ ಆಗೋದಕ್ಕೆ ತುಂಬ ಬೇಗ ಒಂದು ದಾರಿಯನ್ನು ಮಾಡಿಕೊಡುತ್ತೆ. ಹೀಗೆ ಸ್ನೇಹಿತರೆ, ರಾಯರನ್ನು ಶುದ್ಧ ಮನಸ್ಸಿಂದ ಯಾರು ಪೂಜೆ ಮಾಡ್ತಾರೆ ಅವರಿಗೆ ಇವತ್ತಲ್ಲ ನಾಳೆ ಒಳ್ಳೆಯದಾಗೇ ಆಗುತ್ತೆ. ಯಾಕಂತಂದರೆ ನಮ್ಮ ಗುರು ರಾಘವೇಂದ್ರ ಟಿ ವಿಯಲ್ಲೇ ನೀವು ಸಾಕಷ್ಟು ಜನರ ಒಂದು ಮಾಹಿತಿಗಳನ್ನು ನೀವು ಕೇಳಿರ್ತೀರ, ಸಾಕಷ್ಟು ಜನರ ಆಡಿಯೋ ರೆಕಾರ್ಡಿಂಗ್ಸ್ ಇದೆ, ಅವರು ಹೇಳಿರೋದನ್ನು ಕೂಡ ನೀವು ಕೇಳಿಸ್ಕೊಂಡಿರ್ತೀರ. ಎಂತೆಂಥ ಹೋದೋ ಕಷ್ಟಗಳು, ಬಿಡಪ್ಪ ಈ ಒಂದು ನನ್ನ ಕಷ್ಟ ಬಂದಿರೋದು ಯಾರಿಗೂ ಬಂದಿಲ್ಲ, ಇದು ನನಗೆ ಪರಿಹಾರ ಆಗೋದೇ ಇಲ್ಲ, ಈ ರೀತಿ ಮಾತಾಡಿರೋರು ನಂತರ ರಾಯರನ್ನು ನಂಬಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡಿದ್ದಾರೆ. ಅವ್ರ ಜೀವನದಲ್ಲಿ ಅವರೇ ಶಾಕ್ ಆಗೋಗಿದ್ದಾರೆ. ಇದು ಆಗಲ್ಲ ಬಿಡು ಅಂತಿದ್ದವರೆಲ್ಲ ಇಲ್ಲ ಆಗಿದೆ, ಪರ್ಮನೆಂಟ್ ಭಕ್ತರಾಗೋಗಿದ್ದಾರೆ ರಾಯರಿಗೆ. ನಾನು ಎಷ್ಟೋ ಬಾರಿ ಹೇಳ್ತಿರ್ತೇನೆ, ನೀವು ರಾಯರನ್ನು ಹೆಚ್ಚು ಪೂಜೆ ಮಾಡಿ, ನೀವು ರಾಯರನ್ನು ಹೆಚ್ಚು ನಂಬಿ ಒಳ್ಳೇದು ಮಾಡ್ತಾರೆ. ಆದರೆ ಇದರ ಜೊತೆಗೆ ನಿಮ್ಮ ಮನೆ ದೇವರು ಮತ್ತು ಗಣಪತಿಯನ್ನು, ಈ 2 ದೈವಗಳನ್ನು ದಯವಿಟ್ಟು ಮರಿಬೇಡಿ. ಏಕೆಂತಂದರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಮೊದಲು ನಾವು ಮಹಾಗಣಪತಿಯನ್ನು ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡೇ ನಾವು ಕೆಲಸ ಕಾರ್ಯಗಳನ್ನು ಶುರು ಮಾಡಬೇಕು. ನಂತರ ನಿಮ್ಮ ಮನೆ ದೇವರನ್ನು ಹೆಚ್ಚಿಗೆ ಪ್ರಾರ್ಥನೆಯನ್ನು ಮಾಡಿ, ನಂತರ ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಂಬಿ. ಈಗಾಗಲೇ ನೀವೆಲ್ಲ ನಂಬಿದ್ದೀರಾ, ನೀವು ಇಷ್ಟು ವಿಡಿಯೋ ಈಗ ಇಲ್ಲಿ ತನಕ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ರಾಯರೇ ಕಾರಣ ಅಂತ ಹೇಳ್ಬೋದು. ಸ್ನೇಹಿತರೆ, ನನ್ನ ಜೀವನದಲ್ಲಿ ಕೂಡ ತುಂಬ ಮಿರಾಕಲ್ಸ್ ಆಗೋಗಿದೆ. ನಿಮ್ಮ ಸಮಸ್ಯೆಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅಂತಂದರೆ ಬಿಡೋದಕ್ಕೆ ಹೋಗ್ಬಿಡಿ, ಹಠವನ್ನು ಬಿಡೋದಕ್ಕೆ ಹೋಗ್ಬಿಡಿ. ಖಂಡಿತ ರಾಯರ ಹತ್ರ ಕೇಳ್ತಾ ಇರಿ. ನಿಮ್ಮ ಕರ್ಮ ಮುಗಿದ ನಂತರ ಒಳ್ಳೇದು ಮಾಡೇ ಮಾಡ್ತಾರೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಸ್ನೇಹಿತರೆ, ಹಾಗೆ ನಮ್ಮ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ರಾಘವೇಂದ್ರ ಸ್ವಾಮಿಗಳ ಒಂದು ಮಂತ್ರಾಕ್ಷತೆ, ವಿಗ್ರಹ, ತುಳಸಿ ಮಾಲೆ, ಡಾಲರ್ ಎಲ್ಲವನ್ನು ಕೂಡ ಕೊಡ್ತೀವಿ. ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನ ಪುಸ್ತಕವನ್ನು ಕೂಡ ನಾವು ಜನಕ್ಕೆ ಕೊಡ್ತಾ ಇದ್ದೀವಿ. ಒಮ್ಮೆ ಶ್ರೀ ರಾಘವೇಂದ್ರ ಅಂತ ಹೇಳಿಬಿಟ್ಟು ಬರೆದ್ರೆ 100 ಬಾರಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿದ ಒಂದು ಪುಣ್ಯ ನಿಮಗೆ ಸಿಗುತ್ತೆ. ಇಂತಹ ಒಂದು ಮಹಾಪುಸ್ತಕ 5,000 ಬರಬಹುದು ಒಂದು ಪುಸ್ತಕದಲ್ಲಿ. ಇಂತಹ ಒಂದು ಪುಸ್ತಕವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಹಾಗೆ ನಿಮಗೆ ಏನೆಲ್ಲ ಬೇಕು, ಒಂದು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಆಗಿರ್ಬೋದು, ಒಂದು ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ಮಾಡಿದ್ದೇವೆ. ಕೆಳಗಡೆ ಕೊಡ್ತಾ ಇರೋಂತಹ ಒಂದು ನಂಬರ್ಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಊರಿನ ಹೆಸರು ಏನು ಬೇಕು ಖಂಡಿತ ನೀವು ನಮಗೆ ತಿಳಿಸಿ. ಎಲ್ಲರೂ ಕೂಡ ರಾಯರ ಸೇವೆಯನ್ನು ಮಾಡೋಣ. ರಾಯರ ಅನುಗ್ರಹ ನಿಮಗೂ ಸಿಗಲಿ, ನಮಗೂ ಸಿಗಲಿ. ಒಳ್ಳೆಯದಾಗಲಿ. ಶ್ರೀ ರಾಘವೇಂದ್ರಾಯ ನಮಃ.